ಬಿಹಾರ ವಿಧಾನಸಭಾ ಚುನಾವಣೆಗೆ ದಿನಾಂಕಗಳ ಘೋಷಣೆಯಾಗಿದ್ದಾವೆ. 11ನೇ ತಾರೀಕು ಮತದಾನ ಮುಗಿಯುತ್ತೆ, 14ನೇ ತಾರೀಕು ರಿಸಲ್ಟ್ ಬರುತ್ತೆ. ಈ ಮಧ್ಯೆ ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿಯ ಮಾತು. ರಾಜ್ಯದ ನಾಯಕರುಗಳಿಗೆ ಬಿಹಾರ ಎಲೆಕ್ಷನ್ ರಿಸಲ್ಟ್ ಬರೋ ತನಕ ವೇಟ್ ಮಾಡೋದಕ್ಕಾಗ್ತಿಲ್ವೋ ಏನೋ. 11ನೇ ತಾರೀಕು ಮತದಾನ ಮುಗಿಯುತ್ತೆ. 11ನೇ ತಾರೀಖಿನಿಂದಲೇ ದೆಹಲಿ ಪ್ರವಾಸಗಳ ನಿರ್ಧಾರ ಆಗಿದ್ದಾವೆ. ಈ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎದುರು ಮಂಗಳೂರಿನಲ್ಲಿ ಮತ್ತೊಮ್ಮೆ ಪತ್ರಕರ್ತರ ಪ್ರಶ್ನೆ ಬಂತು. 5 ವರ್ಷ ನೀವೇ ಮುಖ್ಯಮಂತ್ರಿ ಆಗಿರ್ತೀರಾ ಅಂತ. ಹೈಕಮಾಂಡ್ ತೀರ್ಮಾನಿಸಿದ್ರೆ 5 ವರ್ಷ ನಾನೇ ಸಿಎಂ ಅಂದ್ರು ಸಿದ್ದರಾಮಯ್ಯನವರು. ಹೈಕಮಾಂಡ್ ತೀರ್ಮಾನಿಸಿದರೆ 5 ವರ್ಷ ನಾನೇ ಮುಖ್ಯಮಂತ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ ಮಂಗಳೂರಿನಲ್ಲಿ. ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿರುವವರನ್ನ ತಪ್ಪಿಸೋದಕ್ಕಾಗೋದಿಲ್ಲ, ಸ್ಪರ್ಧೆಯಲ್ಲಿರಬೇಡಿ ಅಂತ ಹೇಳೋದಕ್ಕಾಗೋದಿಲ್ಲ. ಸಿಎಂ ಸ್ಥಾನ ಕೇಳೋದು ಅವರ ಹಕ್ಕು ಅಂದಿದ್ದಾರೆ. ಮತ್ತೆ ನಿಮ್ಮ ಬೆಂಬಲಿಗರು 5 ವರ್ಷ ನೀವೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರಲ್ಲ ಅನ್ನುವ ಪ್ರಶ್ನೆಗೆ ಅವರ ಹೇಳಿಕೆ ವೈಯಕ್ತಿಕ ಅಂದ್ರು. ಅವರ ಹೇಳಿಕೆ ವೈಯಕ್ತಿಕ, ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಗಳೂರಿನಲ್ಲಿದ್ದಾರೆ, ಅಲ್ಲಿ ನೀಡಿರುವ ಹೇಳಿಕೆ ಇದು. ಕೇಳಿಸ್ಕೊಳ್ಳಿ. ಕೇಳ್ತಾ ಇರ್ತಿರಲ್ಲ ಹಿಂಗೆ ರಾಜಣ್ಣ ಅವರು, ಅದಕ್ಕೆ ಪದೇ ಪದೇ ಬರ್ತದೆ. ನೀವು ಕೇಳೋದು ಅದಕ್ಕೋಸ್ಕರ ಪದೇ ಪದೇ ಬರ್ತದೆ. ರಾಜ್ಯಕ್ಕೆ ಅಂತ ಇದೆ ಗೊತ್ತಿಲ್ಲ. ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅದು ಅವರ ಸ್ವಂತ ಅಭಿಪ್ರಾಯ. ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್? 5 ವರ್ಷ ನೀವೇ ಇರ್ತೀರಾ ಸರ್? 5 ವರ್ಷ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ, ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್? 5 ವರ್ಷ ನೀವೇ ಇರ್ತೀರಾ ಸರ್? 5 ವರ್ಷ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್? 5 ವರ್ಷ ನೀವೇ ಇರ್ತೀರಾ ಸರ್? 5 ವರ್ಷ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್? 5 ವರ್ಷ ನೀವೇ ಇರ್ತೀರಾ ಸರ್? 5 ವರ್ಷ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್? 5 ವರ್ಷ ನೀವೇ ಇರ್ತೀರಾ ಸರ್? 5 ವರ್ಷ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್? 5 ವರ್ಷ ನೀವೇ ಇರ್ತೀರಾ ಸರ್? 5 ವರ್ಷ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್? 5 ವರ್ಷ ನೀವೇ ಇರ್ತೀರಾ ಸರ್? 5 ವರ್ಷ ನೀವೇ ಮುಖ್ಯಮಂತ್ರಿನಾ ಸರ್? ಪತ್ರಕರ್ತರ ಪ್ರಶ್ನೆ. ಹೈಕಮಾಂಡ್ ತೀರ್ಮಾನ ಮಾಡಿದರೆ ಸಿದ್ದರಾಮಯ್ಯನವರ ಉತ್ತರ. 5 ವರ್ಷ ನೀವೇ ಮುಖ್ಯಮಂತ್ರಿನಾ ಸರ್? ಪತ್ರಕರ್ತರ ಪ್ರಶ್ನೆ. ಹೈಕಮಾಂಡ್ ತೀರ್ಮಾನ ಮಾಡಿದರೆ ಸಿದ್ದರಾಮಯ್ಯನವರ ಉತ್ತರ. ಈ ಮಧ್ಯೆ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಿಹಾರ ಚುನಾವಣೆಯ ಮತದಾನ ಮುಗಿಯೋದನ್ನೇ ಕಾಯ್ತಿರೋ ಹಂಗಿದೆ. ನನ್ನ ಏಕಾಏಕಿ ದಿಲ್ಲಿಗೆ ಹೋದ್ರವರು, ಈಗ ವಾಪಸ್ ಬರ್ತಿದ್ದಾರೆ, ಇನ್ನೊಂದು ಅವರಲ್ಲಿ ಲ್ಯಾಂಡ್ ಆಗ್ತಾರೆ. ಯಾವ ದೆಹಲಿ ವರಿಷ್ಠರ ಭೇಟಿಯೂ ಆಗಿಲ್ಲ.
ನಿನ್ನೆ ಮಧ್ಯಾಹ್ನ ಹೋಗಿ ಈಗ ವಾಪಸ್ ಬರ್ತಿದ್ದಾರೆ. 11ನೇ ತಾರೀಕು ಮತ್ತೆ ಹೋಗ್ತಾ ಇದ್ದಾರೆ. 11ನೇ ತಾರೀಕು DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯ ಕೇಳಿದಾರಂತೆ. ಹನ್ನೊಂದನೇ ತಾರೀಕು ಬಿಹಾರದ 2ನೇ ಮತ್ತು ಕೊನೆಯ ಸುತ್ತಿನ ಮತದಾನ ಬಿಹಾರದಲ್ಲಿ. ಆವತ್ತೇ ಟೈಮ್ ಕೇಳಿದ್ದಾರೆ. ಹನ್ನೊಂದನೇ ತಾರೀಕು DK ಶಿವಕುಮಾರ್ ಅವರು ದೆಹಲಿಗೆ, 14ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ. 14ನೇ ತಾರೀಕು ಬಿಹಾರ ರಿಸಲ್ಟು. 14ನೇ ತಾರೀಕಿನಿಂದ 3 ದಿನ ಸಿದ್ದರಾಮಯ್ಯನವರು ದಿಲ್ಲಿಲೇ ಇರ್ತಾರೆ. 19ನೇ ತಾರೀಕು ರಾಹುಲ್ ಗಾಂಧಿ ಅವರೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ. 14, 15, 16 3 ದಿವಸ ಸಿದ್ದರಾಮಯ್ಯನವರು ದೆಹಲಿಯಲ್ಲಿರ್ತಾರೆ. ಸಿದ್ದರಾಮಯ್ಯನವರು ವಾಪಸ್ ಬಂದ 3 ದಿನಕ್ಕೆ ರಾಹುಲ್ ಗಾಂಧಿ ಅವರೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಯಾಗುವ ಹಠ DK ಶಿವಕುಮಾರ್ ಅವರದ್ದು. ಸಚಿವ ಸಂಪುಟ ಪುನರ್ರಚನೆ ಮಾಡಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಹಠ ಸಿದ್ದರಾಮಯ್ಯನವರದ್ದು. ಇಬ್ಬರೂ ತಮ್ಮ ತಮ್ಮ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಹನ್ನೊಂದನೇ ತಾರೀಕು DK ಶಿವಕುಮಾರ್ ದೆಹಲಿಗೆ ಹೋಗೋದು ಖಚಿತ ಅಂತ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯನವರು ಹೊರಟು ನಿಂತಿದ್ದಾರೆ. ಎರಡೂವರೆ ವರ್ಷಗಳ ಹಿಂದೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ನಡೆದ ಮಾತುಕತೆಯ ನಿರ್ಧಾರವನ್ನು ಜಾರಿಗೆ ತರಬೇಕು ಅನ್ನೋದು DK ಶಿವಕುಮಾರ್ ಪ್ರಯತ್ನ. ಸಚಿವ ಸಂಪುಟ ಪುನರ್ರಚನೆ ಮಾಡಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯುವ ಪ್ರಯತ್ನದಲ್ಲಿ ಸಿದ್ದರಾಮಯ್ಯನವರು. ಇದಕ್ಕೆ ಸಂಬಂಧಿಸಿದ ಚರ್ಚೆಗಳೆಲ್ಲ ನಡೆಯೋದು ದೆಹಲಿಯಲ್ಲಾದ್ದರಿಂದ
11ನೇ ತಾರೀಕು ಡಿ ಕೆ ಶಿವಕುಮಾರ್ ಹೋಗ್ತಿದ್ದಾರೆ, 14ನೇ ತಾರೀಕು ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ. 19ನೇ ತಾರೀಕು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. 19ನೇ ತಾರೀಕು ಈ ಮಧ್ಯೆ ನಿನ್ನೆ ಏಕಾಏಕಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದರು. ಇತ್ತೀಚೆಗೆ ಬೆಳಗಾವಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ ನಮ್ಮ ತಂದೆಯ ಉತ್ತರಾಧಿಕಾರಿ ಅನ್ನುವ ಅರ್ಥದಲ್ಲಿ ಹೇಳಿಕೆ ಕೊಟ್ಟಿದ್ರು. ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಮೂಡಿಸಿತ್ತು ಆ ಹೇಳಿಕೆ. ಅದರ ಬಗ್ಗೆ ಪ್ರಶ್ನಿಸಿದಾಗ ಡಿ ಕೆ ಶಿವಕುಮಾರ್ ಅವರು ಯಾರಿಗೆ ಎಲ್ಲಿ ಯಾವಾಗ ಹೇಳಬೇಕು ಆವಾಗ ಹೇಳ್ತೀನಿ ಎಂದಿದ್ರು. ಆದ್ದರಿಂದ ಅವರ ದೆಹಲಿ ಪ್ರವಾಸ ಕುತೂಹಲ ಕೆರಳಿಸಿತ್ತು. ನಿನ್ನೆ ಖಾಸಗಿ ಕೆಲಸಕ್ಕೆ ದೆಹಲಿಗೆ ಅನ್ನುವ ಸುದ್ದಿ ಬಂತು. ಕಾಂಗ್ರೆಸ್ ವರಿಷ್ಠರನ್ಯಾರನ್ನು ಅವರು ಭೇಟಿಯಾಗಿಲ್ಲ, ಅದು ಖಚಿತ. ವಾಪಸ್ ಬೆಂಗಳೂರು ಕಡೆ ಹೊರಟಿದ್ದಾರೆ. ಇನ್ನೊಂದು ತಾಸಿನಲ್ಲಿ ಬೆಂಗಳೂರಿಗೆ ಲ್ಯಾಂಡ್ ಆಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.